ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ಕಿನ್ನಾಳ ಗ್ರಾಮದ ನಿವಾಸಿಯಾಗಿದ್ದು ಸದ್ಯಕ್ಕೆ ನಾನು MA ಮತ್ತು BEd ಕೋರ್ಸ್ಗಳನ್ನು ಮುಗಿಸಿ KCET ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಈಗ ಪ್ರೆಸೆಂಟ್ಲಿ 1 ತಿಂಗಳಿಂದ ನಾನು ಇಟ್ನಾಳ್ ಡಿಗ್ರಿ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ತುಂಬ ಹೆಮ್ಮೆ ಆಗುವ ವಿಷಯ ಏನಂದರೆ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಒಳ್ಳೆ ಡಿಜಿಟಲ್ ಲೈಬ್ರರಿಯನ್ನು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಇದೆಲ್ಲ ಸಹಕಾರದಿಂದ ಇದು ಸಾಧ್ಯವಾಗಿದೆ. ಸೊ ಇಲ್ಲಿ ಫೆಸಿಲಿಟೀಸ್ ಹೇಗಿದ್ದಾವೆ ಅಂದರೆ ನಮಗೆ ನಾವು 24/7 ಇಲ್ಲಿ ಬಂದು ಓದ್ಬೋದು. ಎಲ್ಲ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅನ್ನೋರಿಗೆ ತುಂಬ ಯೂಸ್ ಆಗ್ತಾ ಇದೆ. ಸೊ ಮನೆಯಲ್ಲಿ ಓದಬೇಕಾದ್ರೆ ಇಂಥ ಒಂದು ವಾತಾವರಣ ನಮಗೆ ಸೃಷ್ಟಿ ಆಗೋದಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ಹಲವಾರು ಡಿಸ್ಟ್ರಾಕ್ಷನ್ಸ್ ಇರ್ತವೆ. ಬಟ್ ಇಲ್ಲಿ ಬಂದು ಓದೋದ್ರಿಂದ ನಮಗೆ ಶಾಂತವಾದ ಒಂದು ವಾತಾವರಣ ಸಿಗುತ್ತೆ. ಅದ್ರ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ತರಿಸ್ಕೊಡೋಕ್ಕೂ ಸಹಿತ ರೆಡಿ ಇದ್ದಾರೆ ಎಲ್ಲ ಪಂಚಾಯತಿಯಿಂದ. ಸೊ ಎಲ್ಲ ರೀತಿಯಿಂದ ಸಹಕಾರ ನಮಗೆ ದೊರಕಿದೆ. ಮತ್ತೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಇದೇ ರೀತಿ ನಮ್ಮ ಗ್ರಾಮಕ್ಕೆ ಸಿಕ್ಕಂತ ಸೌಲಭ್ಯ ಇತರ ಗ್ರಾಮಗಳು ಅಥವಾ ಇತರ ಹಳ್ಳಿಗಳಲ್ಲಿ ಸಿಗ್ಲಿ ಅನ್ನೋ ಒಂದು ನಮ್ಮದು ಒಂದು ಆಸೆ ಇದೆ. ನಾವು ಧಾರವಾಡದಲ್ಲಿ ಸ್ಟಡಿ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಲೈಬ್ರರಿ ಫೀಸ್ ಅಂತ ಇರುತ್ತೆ. ದುಡ್ಡು ಕೊಟ್ಟು ಬುಕ್ಸ್ ತಗೋಬೇಕು. ಆಮೇಲೆ ಫ್ರೀ ವೈಫೈ ಸಿಗೋದಿಲ್ಲ. ನಾವು ಇರುವಂತ ಒಂದು ಗ್ರಾಮದಲ್ಲಿ ಸಿಕ್ಕಾಗ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಡ ವಿದ್ಯಾರ್ಥಿಗಳಿಗೆ.